ಗೌರವ ಪ್ರಜಾಪ್ರಭುತ್ವ ಕಾಲದಲ್ಲಿ ಆಳ್ತಕ್ಕಂಥ ಪ್ರಜೆಗಳ ಪ್ರತಿನಿಧಿಗಳು ಇಟ್ಕೊಂಡಿಲ್ಲದೆ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಂತ ಹೇಳಕ್ಕೆ ಬಯಸ್ತಾರೆ. ನೀವು ಹೇಗೆ ಗ್ರಹಿಸ್ತೀರಿ ಅನ್ನೋ ಮಾಧ್ಯಮದವರು ನಮಗೆ ಅನಿಸಿದ್ದು ಹೇಳ್ಬಿಡ್ತೀವಿ ಅಂತರಂಗದಲ್ಲಿ. ಪ್ರಜಾಪ್ರಭುತ್ವ ಅಲ್ಲೇನು ಇಂಗ್ಲೆಂಡಲ್ಲಿದೆ, ಈಗಲೂ ಅಲ್ಲಿ ರಾಜ ರಾಣಿಯರಿದ್ದಾರೆ, ಪ್ರಜಾಪ್ರಭುತ್ವನೂ ಇದೆ. ಬಟ್ ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಕಿಂಗ್ ಆರ್ ಕ್ವೀನ್. ನಮ್ಮ ಅಂತರಂಗದಲ್ಲಿ ಹನುಮಕ್ಕನವರು ಇಲ್ಲಿದ್ದಾರೆ. ನಮ್ಮ ಅಂತರಂಗದಲ್ಲಿ ಮಾತು ಹೇಳ್ಬಿಡ್ತೀನಿ, ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು, ಏನು ಮಾಡ್ಬೋದು. ನಮ್ಮ ಅಂತರಂಗದಲ್ಲಿರೋದು ಅಲ್ಲಿ ಹೇಗೆ ಈಗ ಪ್ರಜಾಪ್ರಭುತ್ವ ಇದ್ದರೂ ಸಹ ರಾಜ ರಾಣಿಯರನ್ನು ಹೆಡ್ ಆಫ್ ದಿ ಸ್ಟೇಟ್ ಮಾಡ್ಕೊಂಡಿದ್ದಾರೋ, ಹಾಗೆ ಶುದ್ಧಾಂತಕರಣದಿಂದ ಆಗಿನ ರಾಜ ಮಹಾರಾಜರುಗಳು ಭಾರತ ಸ್ವತಂತ್ರಗೊಂಡ ಮೇಲೆ ತಮ್ಮ ರಾಜ್ಯವನ್ನು, ತಮ್ಮ ಆಸ್ತಿಯನ್ನು, ಎಲ್ಲ ಸಂಪತ್ತನ್ನು ಬಿಟ್ಕೊಟ್ರಲ್ಲ, ಆ ರಾಜ ಮನೆತನದವರನ್ನೇ ಗವರ್ನರ್ ಆಗಿ, ಆಯಾ ರಾಜ್ಯದ ಗವರ್ನರ್ ಆಗಿ ಮಾಡ್ಕೊಂಡಿದ್ದರೆ ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ನಿಜವಾಗಿ ನಮ್ಮ ಅಂತರಂಗದಿಂದ ಹೇಳ್ತಾ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ನೀವು ಆ ಸ್ಥಾನವನ್ನು, ಗವರ್ನರ್ ಸ್ಥಾನವನ್ನು ರಾಜಕೀಯ ದುರ್ಬಳಕೆ ಮಾಡಿಕೊಡ್ತಾ ಇದ್ದೀರಿ. ಆಯಾಯ ಪಕ್ಷದವರು, ಆಯಾಯ ಪಕ್ಷದ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪಕ್ಷದವರೇ ಗವರ್ನರ್ ಆಗ್ತಾ ಇದ್ದಾರೆ. ಅದು ರಾಜಕೀಯ ದುರ್ಬಳಕೆ. ಕೊನೆ ಪಕ್ಷ ಅವರಿಗೆ ಗೌರವ ಕೊಡ್ಬೋದಾಗಿತ್ತು. ಪ್ರಿವಿ ಪರ್ಸ್ ಅಂತ ತಂದು ಏನು ಅವ್ರಿಗೆ ಎಷ್ಟು ಗೋಳು ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಪತ್ರಿಕೆಗಳ ಆ ಸುದ್ದಿ ಬಂದಾಗ ನಮಗೆ ಭಾಳ ನೋವಾಗ್ತಾಯಿತ್ತು. ಏನು ಮಾಡ್ಬೋದಾಗಿತ್ತು? ಭಾಳ ರಾಜ್ಯರು ಇದ್ದರು ಅಂತ ಹೇಳಿದರೆ ಸರದಿ ಪ್ರಕಾರ ಅವ್ರು ಮಾಡ್ಬೋದಾಗಿತ್ತು. ಮೈಸೂರು ಸಂಸ್ಥಾನದಲ್ಲಿ ಒಬ್ಬರೇ ಇದ್ದಿದ್ದು. ಇನ್ನು ಆಂಧ್ರದಲ್ಲೋ, ಸೊಲ್ಲಾಪುರ, ಮಹಾರಾಷ್ಟ್ರದಲ್ಲೋ ಅನೇಕ ರಾಜ್ಯಗಳು ಇದ್ದರು ಅಂತ ಹೇಳಿದರೆ ಅವ್ರು ಯಾವ ಪ್ರಿವಿ ಪರ್ಸನ್ಗೂ ಕೂಡ ಅವಶ್ಯಕತೆ ಇದ್ದಿಲ್ಲ. ಅವರನ್ನು ಒಂದು ಗೌರವಿತ ಸ್ಥಾನವನ್ನಾಗಿ, ಅವರನ್ನು ಗವರ್ನರ್ ಆಗಿ, ರಾಜ್ಯಪಾಲರಾಗಿ ಮಾಡಿದರೆ ಈ ಕೊಳಕು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆಯಲ್ಲ, ಇದು ತಪ್ಪಿತಿತ್ತು ಅಂತ ನಮಗೆ ಅನಿಸ್ತದೆ. ಮಹಾರಾಜರ ಕಾಲದಲ್ಲಿ ಇನ್ನೊಂದೇನಿತ್ತು ಕಾನೂನು ಅಂದರೆ, ಮೈಸೂರು ಬಸವವರು ನಮ್ಮಲ್ಲಿ ಜಗಳೂರಲ್ಲಿ ಇಮಾಮ್ ಸಾಹೇಬ್ರು ಅಂತ ಇದ್ದರು, ಅವರು ದಾಖಲಿಸಿದ್ದಾರೆ. ಯಾರು ಆವಾಗ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು, ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ದರು. ಅವರು ಕೇಳಿ ಸರಿಯಾಗಿ, ಅವರು ಹೇಗಿದ್ದರು ಅಂತ ಹೇಳಿದರೆ, ಅಕಸ್ಮಾತ್ ಅವರು ವಿಧಿವಶರಾದರೆ, ಪ್ರಜಾಪ್ರತಿನಿಧಿಗಳು ವಿಧಿವಶರಾದರೆ ಅವ್ರದ್ದು ಆಯ್ಕೆ ಆಗ್ತಾಯಿತ್ತು. ಅವ್ರು ಯಾರಾದರೂ ಕಾಲವಾದರೆ, ತಿರ್ಕೊಂಡು ಹೋದರೆ, ಎರಡನೇ ಚುನಾವಣೆ ನಡೆದಾಗ ಯಾರು ಎರಡನೇ ಸ್ಥಾನದಲ್ಲಿದ್ದರೋ ಅವರನ್ನು ಪ್ರತಿನಿಧಿಗಳನ್ನಾಗಿ ಅವ್ರು ಆಯ್ಕೆ ಮಾಡ್ತಿದ್ರು, ಮರು ಚುನಾವಣೆ ಮಾಡ್ತಿರಲಿಲ್ಲ. ಹಾಗೆ ಈಗಲೂ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾರಾದರೂ ಶಾಸಕರು ಮರಣ ಹೊಂದಿದರೆ ಎರಡನೇ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರನ್ನೇ ಶಾಸಕರನ್ನಾಗಿ ಮಾಡಿ ಯಾವುದೇ ಮರು ಚುನಾವಣೆ ಮಾಡಬಾರದು ಅನ್ನೋದು ನಮ್ಮ ಒತ್ತಾಸೆ. ಎಲ್ಲ ಚುನಾವಣೆಗಳು ಇಡೀ ವರ್ಷ ತುಂಬ ಬರೀ ಚುನಾವಣೆಗಳೇ ಆಗ್ತಾಯಿದೆ ಹೊರತು ದೇಶದ, ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಇದು ನಾವು ರಾಜಕೀಯ ಭಾಷಣ ಮಾಡ್ತಾಯಿಲ್ಲ. ಇವತ್ತಿನ ರಾಜಕೀಯ ವಿಷವರ್ತುಲವನ್ನು ನೋಡಿ ನಾವು ಈ ಮಾತನಾಡ್ತಾ ಇದ್ದೇವೆ. ಈಗಲೂ ಈ ಮಹಾರಾಜರ ಮನೆತನದವರಿಗೆ, ಅರಮನೆಯಲ್ಲಿರೋರಿಗೆ ಎಷ್ಟು ಗೋಳು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಅದನ್ನು ನಾವು ಸಾಮಾನ್ಯ ಯಾವ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಲ್ಲ. ಆದರೆ ಉದಾರವಾಗಿ ದೇಶಕ್ಕೆ ಬಿಟ್ಟುಕೊಟ್ಟಂಥ ಮೊದಲನೇ ಮಹಾರಾಜರು ಮೈಸೂರು ಮಹಾರಾಜರು. ಹಾಗೆ ಹೈದರಾಬಾದಿನ ನಿಜಾಮರು ಬಿಟ್ಕೊಂಡಿಲ್ಲ, ನಿಮಗೆ ಗೊತ್ತಿದೆಯಿಲ್ಲ, ಬಿಟ್ಕೊಂಡಿಲ್ಲ ಅವರು. ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಏನು ಮಾಡಬೇಕಾಯಿತು? ಸಿಪಾಯಿಗಳಲ್ಲಿ ಕಳಿಸ್ಬೇಕಾಯಿತು, ಬಲವಂತವಾಗಿ ವಶಪಡಿಸ್ಕೋಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಎಷ್ಟು ಗೌರವಾನ್ವಿತ ವ್ಯಕ್ತಿಗಳಾಗಿ, ಉದಾರವಾಗಿ ಇಡೀ ಸಂಪತ್ತು, ಮೈಸೂರು ಸಂಸ್ಥಾನದ ಸಂಪತ್ತನ್ನು ಏನು ಧಾರಾಳವಾಗಿ ಬಿಟ್ಟುಕೊಟ್ರು, ಅದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಅವರ ವಾನುವಂಶವಾಗಿ ಬಂದಂಥ ಕೆಲವು ಅರಮನೆ ಮತ್ತಿತರ ಸಂಪತ್ತೇನಿದೆ ಅದ್ರ ಬಗ್ಗೆ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಗಳು ಕೇಸುಗಳನ್ನು ದಾಖಲೆ ಮಾಡಿಸ್ತಾರೆ, ಗೋಳು ಹಾಕೊಳ್ತಾರೆ ಅಂದರೆ ನಾವು ಇಲ್ಲಿ ಬಲವಾಗಿ ಅದನ್ನು ಖಂಡಿಸ್ಲಿಕ್ಕೆ ಬಯಸ್ತೀವಿ.
ಕೂತು ಮಾತಾಡಿ. ನೀವು ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಾರೋ ಅರಸೊತ್ತಿಗೆ ಅರಮನೆಯ ಈ ಮಹಾರಾಜರುಗಳು ಕೂತು ಮಾತಾಡಿ. ಯಾಕೆ ನ್ಯಾಯಾಲಯಕ್ಕೆ ಹೋಗ್ತೀರಿ? ಕೂತು ಮಾತಾಡಿಕೊಂಡು ಅವರೆಲ್ಲ ಆಳ್ವಿಕೆ ಇದ್ದಿದ್ರೆ ನೀವೆಲ್ಲಿರ್ತಿದ್ದು ತಿಳ್ಕೊಳ್ಳಿ. ಅವರ ಆಳ್ವಿಕೆ ಇದ್ದರೆ, ಮಹಾರಾಜರ ಆಳ್ವಿಕೆಯನ್ನು ಮುಂದುವರಿದ್ರೆ ಇವತ್ತು ಯಾರ್ಯಾರು ಕೋರ್ಟಿಗೆ ಹೋಗಿರೋ ಅವ್ರ ವಿರುದ್ಧವಾಗಿ ಎಲ್ಲಿರ್ತಾ ಇದ್ರಿ ನೀವು? ಯೋಚನೆ ಮಾಡಿ. ಈ ಹಿನ್ನೆಲೆಯಲ್ಲಿ ನಾವು ಏನೇನು ಕೇಸುಗಳಿವೆ ಮಹಾರಾಜರ ಅಥವಾ ಮಹಾರಾಣಿಯರ ವಿರುದ್ಧವಾಗಿ, ಆ ಎಲ್ಲ ಕೇಸುಗಳನ್ನು ರಾಜ್ಯ ಸರ್ಕಾರದ ಆಡಳಿತ ಚುಕ್ಕಾಣಿ ಹಿಡಿದಿರೋರು ಅದನ್ನು ವಾಪಸ್ ತಗೊಳ್ಬೇಕು. ಅಷ್ಟೇ ಅಲ್ಲ, ಅವ್ರ ಜೊತೆ ಕೂತು ಮಾತಾಡಬೇಕು. ಅವರು ಈ ರಾಜ್ಯ ಆಳಿದವರು, ಆ ಸಂತತಿಯನ್ನು ಗೌರವಿಸಬೇಕು, ಅವ್ರನ್ನ ಗೋಳೈಕಬಾರದು. ಇದನ್ನು ನೀವೆಲ್ಲ ಈ ರಾಜ್ಯದ ಎಲ್ಲ ಪ್ರಜೆಗಳು ಇದನ್ನು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸರ್ಕಾರಕ್ಕೆ ನೀವು ಒತ್ತಾಯಿಸಬೇಕು ಅಂತ ನಾವು ಬಯಸ್ತೀವಿ. ಗೌರವ ಪ್ರಜಾಪ್ರಭುತ್ವ ಕಾಲದಲ್ಲಿ ಆಳ್ತಕ್ಕಂಥ ಪ್ರಜೆಗಳ ಪ್ರತಿನಿಧಿಗಳು ಇಟ್ಕೊಂಡಿಲ್ಲದೆ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಂತ ಹೇಳಕ್ಕೆ ಬಯಸ್ತೀವಿ. ನೀವು ಹೇಗೆ ಗ್ರಹಿಸ್ತೀರಿ ಅನ್ನೋ ಮಾಧ್ಯಮದವರು ನಮಗೆ ಅನಿಸಿದ್ದು ಹೇಳ್ಬಿಡ್ತೀವಿ ಅಂತರಂಗದಲ್ಲಿ. ಪ್ರಜಾಪ್ರಭುತ್ವ ಅಲ್ಲೇನು ಇಂಗ್ಲೆಂಡಲ್ಲಿದೆ, ಈಗಲೂ ಅಲ್ಲಿ ರಾಜ ರಾಣಿಯರಿದ್ದಾರೆ, ಪ್ರಜಾಪ್ರಭುತ್ವನೂ ಇದೆ. ಬಟ್ ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಕಿಂಗ್ ಆರ್ ಕ್ವೀನ್. ನಮ್ಮ ಅಂತರಂಗದಲ್ಲಿ ಹನುಮಕ್ಕನವರು ಇಲ್ಲಿದ್ದಾರೆ. ನಮ್ಮ ಅಂತರಂಗದಲ್ಲಿ ಮಾತು ಹೇಳ್ಬಿಡ್ತೀನಿ, ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು, ಏನು ಮಾಡ್ಬೋದು. ನಮ್ಮ ಅಂತರಂಗದಲ್ಲಿರೋದು ಅಲ್ಲಿ ಹೇಗೆ ಈಗ ಪ್ರಜಾಪ್ರಭುತ್ವ ಇದ್ದರೂ ಸಹ ರಾಜ ರಾಣಿಯರನ್ನು ಹೆಡ್ ಆಫ್ ದಿ ಸ್ಟೇಟ್ ಮಾಡ್ಕೊಂಡಿದ್ದಾರೋ, ಹಾಗೆ ಶುದ್ಧಾಂತಕರಣದಿಂದ ಆಗಿನ ರಾಜ ಮಹಾರಾಜರುಗಳು ಭಾರತ ಸ್ವತಂತ್ರಗೊಂಡ ಮೇಲೆ ತಮ್ಮ ರಾಜ್ಯವನ್ನು, ತಮ್ಮ ಆಸ್ತಿಯನ್ನು, ಎಲ್ಲ ಸಂಪತ್ತನ್ನು ಬಿಟ್ಕೊಟ್ರಲ್ಲ, ಆ ರಾಜ ಮನೆತನದವರನ್ನೇ ಗವರ್ನರ್ ಆಗಿ, ಆಯಾ ರಾಜ್ಯದ ಗವರ್ನರ್ ಆಗಿ ಮಾಡ್ಕೊಂಡಿದ್ದರೆ ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ನಿಜವಾಗಿ ನಮ್ಮ ಅಂತರಂಗದಿಂದ ಹೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಆ ಸ್ಥಾನವನ್ನು, ಗವರ್ನರ್ ಸ್ಥಾನವನ್ನು ರಾಜಕೀಯ ದುರ್ಬಳಕೆ ಮಾಡಿಕೊಡ್ತಾ ಇದ್ದೀರಿ. ಆಯಾಯ ಪಕ್ಷದವರು, ಆಯಾಯ ಪಕ್ಷದ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪಕ್ಷದವರೇ ಗವರ್ನರ್ ಆಗ್ತಾ ಇದ್ದಾರೆ. ಅದು ರಾಜಕೀಯ ದುರ್ಬಳಕೆಯವರು. ಕೊನೆ ಪಕ್ಷ ಅವರಿಗೆ ಗೌರವ ಕೊಡ್ಬೋದಾಗಿತ್ತು. ಪ್ರಿವಿ ಪರ್ಸ್ ಅಂತ ತಂದು ಏನು ಅವ್ರಿಗೆ ಎಷ್ಟು ಗೋಣು ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಪತ್ರಿಕೆಗಳ ಆ ಸುದ್ದಿ ಬಂದಾಗ ನಮಗೆ ಭಾಳ ನೋವಾಗ್ತಾಯಿದೆ. ಏನು ಮಾಡ್ಬೋದಾಗಿತ್ತು? ಭಾಳ ರಾಜ್ಯರು ಇದ್ದರು ಅಂತ ಹೇಳಿದರೆ ಸರದಿ ಪ್ರಕಾರ ಅವ್ರು ಮಾಡ್ಬೋದಾಗಿತ್ತು. ಮೈಸೂರು ಸಂಸ್ಥಾನದಲ್ಲಿ ಒಬ್ಬರೇ ಇದ್ದಿದ್ದು. ಇನ್ನು ಆಂಧ್ರದಲ್ಲೋ, ಸೊಲ್ಲಾಪುರ, ಮಹಾರಾಷ್ಟ್ರದಲ್ಲೋ ಅನೇಕ ರಾಜ್ಯಗಳು ಇದ್ದರು ಅಂತ ಹೇಳಿದರೆ ಅವ್ರು ಯಾವ ಪ್ರಿವಿ ಪರ್ಸನ್ಗೂ ಕೂಡ ಅವಶ್ಯಕತೆ ಇದ್ದಿಲ್ಲ. ಅವರನ್ನು ಒಂದು ಗೌರವಿತ ಸ್ಥಾನವನ್ನಾಗಿ, ಅವರನ್ನು ಗವರ್ನರ್ ಆಗಿ, ರಾಜ್ಯಪಾಲರಾಗಿ ಮಾಡಿದರೆ ಈ ಕೊಳಕು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆಯಲ್ಲ, ಇದು ತಪ್ಪಿತ್ತು ಅಂತ ನಮಗೆ ಅನಿಸ್ತದೆ. ಮಹಾರಾಜರ ಕಾಲದಲ್ಲಿ ಇನ್ನೊಂದೇನಿತ್ತು ಕಾನೂನು ಅಂದರೆ, ಮೈಸೂರು ಬಸವನೂರು ನಮ್ಮಲ್ಲಿ ಜಗಳೂರಲ್ಲಿ ಇಮಾಮ್ ಸಾಹೇಬ್ರು ಅಂತ ಇದ್ದರು, ಅವರು ದಾಖಲಿಸಿದ್ದಾರೆ. ಯಾರು ಆವಾಗ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು, ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ದರು. ಅವರು ಕೇಳಿ ಸರಿಯಾಗಿ, ಅವರು ಹೇಗಿದ್ದರು ಅಂತ ಹೇಳಿದರೆ, ಅಕಸ್ಮಾತ್ ಅವರು ವಿಧಿವಶರಾದರೆ, ಪ್ರಜಾಪ್ರತಿನಿಧಿಗಳು ವಿಧಿವಶರಾದರೆ ಅವ್ರದ್ದು ಆಯ್ಕೆ ಆಗ್ತಾ ಇತ್ತು. ಅವ್ರು ಯಾರಾದರೂ ಕಾಲವಾದರೆ, ತಿರ್ಕೊಂಡು ಹೋದರೆ, ಎರಡನೇ ಚುನಾವಣೆ ನಡೆದಾಗ ಯಾರು ಎರಡನೇ ಸ್ಥಾನದಲ್ಲಿದ್ದರೋ ಅವರನ್ನು ಪ್ರತಿನಿಧಿಗಳನ್ನಾಗಿ ಅವ್ರು ಆಯ್ಕೆ ಮಾಡ್ತಿದ್ರು, ಮರು ಚುನಾವಣೆ ಮಾಡ್ತಿರಲಿಲ್ಲ. ಹಾಗೆ ಈಗಲೂ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾರಾದರೂ ಶಾಸಕರು ಮರಣ ಹೊಂದಿದರೆ ಎರಡನೇ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರನ್ನೇ ಶಾಸಕರನ್ನಾಗಿ ಮಾಡಿ ಯಾವುದೇ ಮರು ಚುನಾವಣೆ ಮಾಡಬಾರದು ಅನ್ನೋದು ನಮ್ಮ ಒತ್ತಾಸೆ. ಎಲ್ಲ ಚುನಾವಣೆಗಳು ಇಡೀ ವರ್ಷ ತುಂಬ ಬರೀ ಚುನಾವಣೆಗಳೇ ಆಗ್ತಾಯಿದೆ ಹೊರತು ದೇಶದ, ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಇದು ನಾವು ರಾಜಕೀಯ ಭಾಷಣ ಮಾಡ್ತಾ ಇದ್ದೇವೆ. ಇವತ್ತಿನ ರಾಜಕೀಯ ವಿಷವರ್ತುಲವನ್ನು ನೋಡಿ ನಾವು ಈ ಮಾತನಾಡ್ತಾ ಇದ್ದೇವೆ. ಈಗಲೂ ಮಹಾರಾಜರ ಮನೆತನದವರಿಗೆ, ಅರಮನೆಯಲ್ಲಿ
ಎಷ್ಟು ಗೋಳಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಯಾವ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಲ್ಲ. ಆದರೆ ಉದಾರವಾಗಿ ದೇಶಕ್ಕೆ ಬಿಟ್ಟುಕೊಟ್ಟಂಥ ಮೊದಲನೇ ಮಹಾರಾಜರು ಮೈಸೂರು ಮಹಾರಾಜರು. ಹಾಗೆ ಹೈದರಾಬಾದಿನ ನಿಜಾಮರು ಬಿಟ್ಕೊಟ್ಟಿಲ್ಲ, ನಿಮಗೆ ಗೊತ್ತಿದೆಯೋ ಇಲ್ಲ, ಬಿಟ್ಕೊಟ್ಟಿಲ್ಲ ಅವರು. ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಏನು ಮಾಡಬೇಕಾಯಿತು, ಸಿಪಾಯಿಗಳಲ್ಲಿ ಕಳಿಸ್ಬೇಕಾಯಿತು, ಬಲವಂತವಾಗಿ ವಶಪಡಿಸ್ಕೋಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಎಷ್ಟು ಗೌರವಾನ್ವಿತ ವ್ಯಕ್ತಿಗಳಾಗಿ ಉದಾರವಾಗಿ ಇಡೀ ಸಂಪತ್ತು, ಮೈಸೂರು ಸಂಸ್ಥಾನದ ಸಂಪತ್ತನ್ನು ಏನು ಧಾರಾಳವಾಗಿ ಬಿಟ್ಟುಕೊಟ್ರು, ಅದೆಲ್ಲ ಅಲ್ಪ ಸ್ವಲ್ಪ ಅವರ ವಾನುವಂಶಿಕವಾಗಿ ಬಂದಂಥ ಕೆಲವು ಅರಮನೆ ಮತ್ತಿತರ ಸಂಪತ್ತೇನಿದೆ ಅದ್ರ ಬಗ್ಗೆ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಗಳು ಕೇಸುಗಳನ್ನು ದಾಖಲೆ ಮಾಡಿಸ್ತಾರೆ, ಗೋಳು ಹಾಕೊಳ್ತಾರೆ ಅಂದರೆ ನಾವು ಇಲ್ಲಿ ಬಲವಾಗಿ ಅದನ್ನು ಖಂಡಿಸ್ಲಿಕ್ಕೆ ಬಯಸ್ತೀವಿ. ಕೂತು ಮಾತಾಡಿ. ನೀವು ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಾರೋ ಅರಸೊತ್ತಿಗೆ ಅರಮನೆಯ ಈ ಮಹಾರಾಜರುಗಳು, ಕೂತು ಮಾತಾಡಿ. ಯಾಕೆ ನ್ಯಾಯಾಲಯಕ್ಕೆ ಹೋಗ್ತೀರಿ? ಕೂತು ಮಾತಾಡಿಕೊಂಡು ಅವರೆಲ್ಲ ಆಳ್ವಿಕೆ ಇದ್ದಿದ್ರೆ ನೀವೆಲ್ಲಿರ್ತಿದ್ದು ತಿಳ್ಕೊಳ್ಳಿ. ಅವರ ಆಳ್ವಿಕೆ ಇದ್ದರೆ, ಮಹಾರಾಜರ ಆಳ್ವಿಕೆನ ಮುಂದುವರಿದ್ರೆ ಇವತ್ತು ಯಾರ್ಯಾರು ಕೋರ್ಟಿಗೆ ಹೋಗಿರೋ ಅವ್ರ ವಿರುದ್ಧವಾಗಿ ಎಲ್ಲಿರ್ತಾ ಇದ್ರಿ ನೀವು? ಯೋಚನೆ ಮಾಡಿ. ಈ ಹಿನ್ನೆಲೆಯಲ್ಲಿ ನಾವು ಏನೇನು ಕೇಸುಗಳಿವೆ ಮಹಾರಾಜರ ಅಥವಾ ಮಹಾರಾಣಿಯರ ವಿರುದ್ಧವಾಗಿ, ಆ ಎಲ್ಲ ಕೇಸುಗಳನ್ನು ರಾಜ್ಯ ಸರ್ಕಾರದ ಆಡಳಿತ ಚುಕ್ಕಾಣಿ ಹಿಡಿದಿರೋರು ಅದನ್ನು ವಾಪಸ್ ತಗೊಳ್ಬೇಕು. ಅಷ್ಟೇ ಅಲ್ಲ, ಅವ್ರ ಜೊತೆ ಕೂತು ಮಾತಾಡಬೇಕು. ಅವರು ಈ ರಾಜ್ಯ ಆಳಿದವರು, ಆ ಸಂತತಿಯನ್ನು ಗೌರವಿಸಬೇಕು, ಅವ್ರನ್ನ ಗೋಳೈಕಬಾರದು. ಇದನ್ನು ನೀವೆಲ್ಲ ಈ ರಾಜ್ಯದ ಎಲ್ಲ ಪ್ರಜೆಗಳು ಇದನ್ನು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸರ್ಕಾರಕ್ಕೆ ನೀವು ಒತ್ತಾಯಿಸಬೇಕು ಅಂತ ನಾವು ಬಯಸ್ತೀವಿ.